ನಮ್ಮ ಕಾಲೇಜವ್ರ ಟ್ರಿಪ್ಪು ಕೇಳಬೇಕಾ? ಅಲ್ಲಿ ಬೆಳಿಗ್ಗೆ ನಾನು ತೋರಿಸಿದ್ದು ಐ ಲವ್ ಯುವರ್ ಪಾಯಿಂಟ್ ಅಂತ. ಓಹೋ ಇವಳು ಹೀರೋಯಿನ್ ಮುಂದೆ ಹೋಗ್ತಾಳೆ, ನಾನು ಹಿಂದೆ ಒಳಗೆ ಮ್ಯೂಸಿಕ್ ಹಾಕ್ಬೇಕಂತೆ. ಒಗ್ಗೆಲ್ಲೇ ಒಗ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ವ್ಲಾಗ್, ಯಾಕಂದರೆ ಕಾಲೇಜಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮ ಕಾಲೇಜವ್ರ ಟ್ರಿಪ್ಪು ಕೇಳಬೇಕಾ? ಸೊ ಇವತ್ತು ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಅರೌಂಡ್ 1 o'clock. ನನ್ನ ಮನೆ 2 o'clock ಬಿಡ್ತೀನಿ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಇನ್ನೂ ಸ್ವಲ್ಪ ಶೂಸು ಚಪ್ಪಲಿ ಎಲ್ಲ ಇಟ್ಕೊಬೇಕು ಅಷ್ಟೇ. ಕ್ಲೋತಿಂಗ್ ಎಲ್ಲ ಆಯಿತು. ಅಮ್ಮ ಬಿಸಿಲು ಅದಾದಮೇಲೆ ಸೊ ಇವತ್ತು 3 ಗಂಟೆಗೆ ಬಸ್ಸು ಹೊರಡೋದು. ಸೊ 3 ಅಷ್ಟರಲ್ಲಿ ಕಾಲೇಜ್ ಹತ್ರ ಇರಬೇಕು. ನಾನೊಂದು ಶರ್ಟ್ ಬೇರೆ ತೊಗೊಂಡಿದ್ದೆ, ಫಾರ್ಮಲ್ ಶರ್ಟು ಕಾಲೇಜ್ಗೆ. ಸೊ ಅದನ್ನು ಕೂಡ ಗಾಂಧಿ ಬಜಾರ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಸೊ ಇನ್ನೂ ಏನೇನೋ ಕೆಲಸ ಇದೆ. ನೆಕ್ಸ್ಟ್ ನಾನು ನಮ್ಮ ಕಾಲೇಜ್ ಹತ್ರ ಹೋಗಿ ಮೀಟ್ ಆಗ್ತೀನಿ ನನ್ನ ಫ್ರೆಂಡ್ಸ್ ಜೊತೆಗೆ. ಬಾಯ್. ಬ್ಯಾಗ್ ಅವಳು ಎತ್ಕೊಂಬರ್ತಾವಳೆ. ಎಷ್ಟು ಶಕ್ತಿ ಇದೆ. ನಾನು ಇವಳು ಬ್ಯಾಗ್ ಎತ್ಕೊಂಡಿದ್ದೀನಿ. ಎಲ್ಲರೂ ಬರ್ತಾವ್ರೆ. ನನ್ನ ಬ್ಯಾಗ್ ನೋಡ್ರಿ ಗೈಸ್. ನಾನು ಟ್ರೆಕ್ಕಿಂಗ್ ಬಸ್ ಟ್ರೆಕ್ಕಿಂಗ್ ಹಿಂಗೆ ಹೋಗೋಣ ಬರೋಗೆ ಇರೋದೇ ಇಲ್ಲಂತೆ. ಸೊ ಗೈಸ್ ಬಸ್ ಹೊಟ್ಟೋಗ್ತಾ ಇದೆ. ಇಲ್ಲ ನಿಮ್ಮೆ ಏನು ಹೇಳಕ್ ಬಂದೆ. ಸೊ ಹಾಯ್ ಗೈಸ್, ಎಲ್ಲರೂ ಕಾಲೇಜಿಗೆ ಎಲ್ಲರೂ ಟಿಕೆಟ್ ಇಟ್ಕೊಂಡು. ಸೊ ಗೈಸ್ ಇದೆ ಬಸ್ಸು. ಇಲ್ಲ ಮೌರ್ಯ ನನಗೆ ಗೊತ್ತು ಎಲ್ರಿಗೂ. ಸೊ ಇವಾಗ 2-1 ದಿವಸ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲೆಲ್ಲ ಜನಸಾಗರ ಮಕ್ಕಳು ಇಟ್ಕೊಳ್ಳೋಕ್ಕೆ ಫುಲ್ಲು ಸೀಟಿಂಗ್ ಏನೇನೋ ಆಗ್ತಾ ಇದೆ. ಇಲ್ಲಿ ಇಷ್ಟು ಜನ ನಿಂತವ್ರೆ ಏನಕ್ಕೆ ಅಂತ ಐಡಿಯಾ ಇಲ್ಲ. ಎಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನೀನ್ ತಗೊಂಡ್ಬಿಡಮ್ಮ, ನೀನ್ ತಗೊಂಡ್ಬಿಡ. ಅವಳೇ ಕವರ್ ಮಾಡ್ಕೊಂಡು ಓಟೆ ಮ್ಯಾಂಗಲ್ ಕೆಳಗಿಂದ ಮೇಲ್ಬೋದು. ನಾನು ಮಾಡಿದೆ. ಸಾಯ್ತೀರ ಮತ್ತು ಸಾಯ್ತೀರ ಅಂತ We putting place. ಅದು ಇಲ್ಲ you don't touch ya please ya. ಸೊ ಗೈಸ್ ಇವಾಗ ಸಿದ್ಧಗಂಗಾ ಮಠಗೆ ರೀಚ್ ಆಗಿದ್ದೀವಿ. ಇಲ್ಲೇನೋ ಜಾತ್ರೆ ಅಂತೆ. ಸೊ ಆ ಥರ ಜಾತ್ರೆ ಅಲ್ಲ, ಗೊತ್ತಿಲ್ಲ ನಂಗೆ. ಇಲ್ಲ ಜೈಂಟ್ ವೀಲ್ ಎಲ್ಲ ಹಾಕೋರೆ, ಬಿಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಜೈಂಟ್ ವೀಲ್ ಐತೆ, ಎಲ್ಲ ಐತೆ. ಹೌದಾ? ಸೊ ಜಾತ್ರೆ ಅಂದರೆ ಜೈಂಟ್ ವೀಲ್ ಇದ್ದೇ ಇರುತ್ತೆ. ಸೊ ಡ್ಯಾನ್ಸ್ ಮಾಡ್ಕೊಂಡು ಬಂದ್ರಿ. ಇವಾಗ ಅಲ್ಲಿ ಊಟ ಮಾಡಬೇಕು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಮಠ ತುಮಕೂರಲ್ಲಿ. ಅದೇ ತುಮಕೂರಲ್ಲಿ ಹಸುಗಳೆಲ್ಲ ಇದೆ, ಚೆನ್ನಾಗಿದೆ. ಏನು ಹೇಳ್ತೀನೋ
ಎಷ್ಟೊಂದು ಸ್ಟೆಪ್ಸ್ ಐತೆ, ಹೊಟ್ಟೆ ಸುತ್ತೈತೆ ಅಂದರೂ ಹತ್ತಾ ಇದ್ದೀವಿ. ಮೇಲೆ ಟೆಂಪಲ್ ಅಂತೆ, ಚೆನ್ನೈ ಎಕ್ಸ್ಪ್ರೆಸ್ ಟೆಂಪಲ್ ಥರ ಐತೆ. ಹೌದು, ಬರಲ್ಲ ಬಿಡು. ಯಾರೇ ನೀನು? ಗೈಸ್, ಊಟ ಆಯಿತು, ಹೊರಡ್ತಾ ಇದ್ದೀವಿ. ಇವಾಗ ನಾವೆಲ್ಲೋ ಬೆಳಗ್ಗೆ ಒಂದು 3 o'clock 2 o'clockಗೆಲ್ಲ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಬೆಳಗ್ಗೆ 7 ಗಂಟೆ ನಾವು ರೀಚ್ ಆಗೋದು. 7-8 ಗಂಟೆ ಹೇಳಿ ಬೇಜಾರಾಗೋಯ್ತು. ಬಟ್ ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. 2 ಗಂಟೆ ರಾತ್ರಿ. ಇವಾಗ ಇದೆಲ್ಲ ಐತೆ ಅಂದ್ಕೊಂಡ್ರೆ ಏನೂ ಇಲ್ಲ. ಮಲ್ಗಿ ಫುಲ್ ಎದ್ದೋಳೆ ಅವಳು.
ಗೋಸ್ಟ್ ಸ್ಟೋರಿ ಎಲ್ಲ ಬಯಸ್ಬಿಟ್ಟವ್ರೆ. ಇವಳಿಂದಾನೆ ಅಕ್ಕನೂ ಸ್ಲೀಪಿಂಗ್, ದಿಸ್ ಅಕ್ಕ ಆಲ್ಸೋ ಸ್ಲೀಪ್. ಸೊ ಆಗಲಿ ಟೈಮ್ 2 ಗಂಟೆ. ಅಕ್ಕ ನೋಡ್ರಿ ಹಿಂಗಾಗೊಳ್ಳೆ ಎಲ್ಲರೂ ಹಂಗೆ ಆಗಿದ್ದೀವಿ. ಸೊ 1:15 ಟೈಮು. ಆಯಿತು, ಅದೇ 2 ಗಂಟೆಗೆ ನಿಲ್ಲಿಸ್ತೀವಿ ಅಂದಿದ್ರು. ಇಲ್ಲಿ ಬಂದಿದ್ದೀವಿ, ಕಾಫಿ ಟೀ ಬಿಟ್ಟು ಬೇರೆ ಏನೂ ಇಲ್ಲ. ನಾನು ಎರಡೂ ಕುಡಿಯೋಲ್ಲ, ಇವಾಗ ಕುಡಿದ್ರೆ ನಿದ್ದೆ ಹೋಗ್ಬಿಡುತ್ತೆ. ನನ್ನ ಮಕ್ಕಳೇ ನೋಡ್ತಾಳೆ. ಏನು ಹೇಳಕ್ಕೆ ಬಂದೆ ಅಂದರೆ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ, ಊಟ ಆಯಿತು, ಬಂದ್ರಿ. ಬಸ್ಸಲ್ಲಿ ಬರ್ತಾ ಸ್ವಲ್ಪ ತಾಡು ಹಾಕಿದ್ರು, ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ, ನಿದ್ದೆ ಬಿಲ್ಲ, ತಲೆ ನೋವ್ತಾಯಿತ್ತು. ನನ್ನ ಬ್ಯಾಗು ಬೇರೆಯವ್ರ ಸೀಟ್ ಕೆಳಗಿತ್ತು, ಅದಕ್ಕೆ ಮೆಂಟೋ ಪ್ಲಸ್ ಸಿಕ್ಕಿಲ್ಲ, ಇವಾಗ ಸಿಕ್ತು. ಅವಾಗ ಹಾಕ್ಕೊಂಡು ಏರ್ಪಡ್ಸ್ ಹಾಕ್ಕೊಂಡು ಮಲ್ಕೊತೀನಿ. ಬಿಸ್ಕೆಟ್ ತಿಂತಾವಳೆ. 6.5 hours later. Guys, hello. Hi, very good morning. Hi, very good morning. Hey, focus light ಹಾಕಿ ನಾವು ಗಣ ಎಲ್ಲರೂ. Hi, good morning. ಆಮೇಲೆ ಡೈಲಾಗ್ ಹೇಳು. ಕಟ್ ಕಟ್ ಹೋರಿ ಇಳಿರಿ ಕೆಳಗೆ, ಟಕ್ಕಂತ ಬ್ಯಾಗ್ ಕೊಡ್ತೀನಿ, ಎತ್ತಾಕತಾ ಇರ್ರಿ. ಅಲ್ಲೆಲ್ಲ ತಂದಿದ್ದಾರಲ್ಲ ಸೀನಿಯರ್ಸ್ ನೋಡ್ಬೇಡ್ರಿ ನಾನು ಯಾರು ಒಳ್ಳೆ ಹೆಂಗಿದ್ದೀನಿ ಗೊತ್ತಾ. ನೀನು ವಿಡಿಯೋ ಮಾಡ್ತಿಲ್ಲ, ಫೇಸ್ ನೋಡಿ ಎಲ್ಲ ಹೆಂಗೆ ಬರ ನೀನು ಬರ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಕುಸುಮಾ. ಸಿ ನನಗೆ ಹುಚ್ಚಿಡ್ಬಿಟ್ಟೈತೆ. ಆಮೇಲೆ ಇವಾಗ ಬಂದಿದ್ದೀವಿ, ರೆಸಾರ್ಟ್ ಏನೋ ಅಂತೆ, ಹೋಯ್ತೀವಿ, ಮಲಗ್ತೀವಿ 1 hour. ಇವಾಗ 6 ಗಂಟೆ. ಏನ್ ಮಾಡ್ತಿದ್ದೆ ನೀನು? ಇದು ತರುಣಿ, ಇದೇ ಬಸ್ಸು, ಇವರೇ ಹುಡುಗಿರು ಕರಿತಾವ್ರೆ, ಹೋಗ್ತಾ ಇದೀವಿ. ಫುಲ್ ಮಂಜು ಮಂಜು ಚಳಿ. ನನ್ನ ಬ್ಯಾಗ್ ಎಲ್ಲೈತೆ ಒಳಗೈತೆ, ನನಗೇನಾಗ್ತೈತೆ ಗೊತ್ತಿಲ್ಲ, ನಿದ್ದೆಲ್ಲ ಎದ್ಬಿಟ್ಟು. ಇದು ಟಿ ಇದೇ ರೆಸಾರ್ಟ್ ಅಂತೆ ಗೈಸ್. ಇದು ರೆಸಾರ್ಟಾ, ಹೋಮ್ ಸ್ಟೇ? ನಾನೇನು ಹೇಳ್ತಾ ಇದ್ದೀನಿ, ಎಲ್ಲರೂ ಹೋಗ್ತಾವ್ರೆ, ನಾವು ಹೋಗೋಣ. ಗೈಸ್, ದಿಸ್ ಈಸ್ ಹೋಮ್ ಸ್ಟೇ. ನೈಸ್ ಲೈಟ್ಸ್ ಎಲ್ಲ. ನಮ್ಮ ಬ್ಯಾಗ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ನಂದು ಬಸ್ ಅವ್ರು ತರ್ತಾರ. ಚೆನ್ನಾಗೈತೆ ಅಲ್ವಾ? ವಾವ್, ಕ್ಯೂಟ್ ಆಗೈತೆ ನೋಡ್ರಿ. ಈ ತರ ರೂಮ್ಸ್ ಕೊಟ್ರೆ ಅಷ್ಟೇ. ನಾನಂತೂ ಫುಲ್ ಈ ರೂಮಲ್ಲಿ ಇಡಕ್ಕೆ ಎಲ್ಲಿ ಬಿಡ್ತಾರೆ ನಮಗೆ? ಹೇಳ್ಕೊಂಡು ಮನ್ಕೊಂಡ್ಬಿಡ್ಬೇಕು. ಐಡಿಯಾ ಕೊಡ್ತಾವಳೆ. ಸೊ ಅಲ್ಲಿ ಆ ಕಡೆ ರಿವರ್ ಇದೆಯಂತೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲರೂ ಟೆಂಟು ಏನೋ ಮಾಡ್ತಾರೆ. ಇಲ್ಲಿ ಅನು ಇದ್ದಾಳೆ. ಸೊ ಇದು ಮೌರ್ಯ ಅವ್ರ ಮನೆ. ಆ ಕಡೆ ಈ ಕಡೆ ಇದೆಯಂತೆ. ಆಮೇಲೆ ವ್ಲಾಗ್ ಮಾಡು ಬಾ. ಇಲ್ಲ ಮಾಡಿ. ಶಿಸ್ ಕೋಲ್ಡಿಂಗ್ ಮೀ ಗೈಸ್. ನಾನು ಇದು ನಮ್ಮದು ಟೆಂಟು, ನಾವು 3 ಜನ ಇರ್ತೀವಿ ಇದರಲ್ಲಿ ಅಂತೆ. ಇಲ್ಲಿ 3 ಜನ. ಎಷ್ಟೊಂದು ಟೆಂಟ್ಸ್ ಐತೆ ನೋಡ್ರಿ. ಟೆಂಟ್ಸಲ್ಲಿ ಮಲ್ಕೊಳಕ್ಕೆ ಬಂದಿದ್ದೀವಿ ನಾವು. ಇಲ್ಲೆಲ್ಲ ಏನೂ ಬರಲ್ಲ ಅನಿಸುತ್ತೆ. ಅಲ್ಲಿ ಕ್ರೋಕಡೈಲ್ ಬಿವೇರ್ ಹಾಕಿದ್ರು, ಭಯ ಆಗೋಯ್ತು. ಸೊ ಆ ಕಡೆ ಹೋಗಿ ಫೋಟೋಸ್ ತಗೊಳ್ಳೋಣ ಅಂತ ಇದೇ ರೆಸಾರ್ಟ್ ನಾವು ಬಂದಿರೋದು. ಇವಾಗ ಸ್ವಲ್ಪ ಬೆಳಕಾಗಿದೆ, ಸೊ ನೀಟಾಗಿ ಕಾಣಿಸ್ತಾ ಇದೆ. ಇದೊಂಥರ ಕ್ಯೂಟ್ ಆಗಿದೆ. ನಮ್ಮ ಮಧು ಇವರಿಬ್ರು ವಾದ ಮಾಡ್ತಾವ್ರೆ. ಇವಳು ಫಾಗ್ ಹೋಗ್ಬಿಡಲ್ಲ, ಮಲ್ಕೋ ಅಲ್ಲ ಫಾಬೋ ಏನೋ ಅಂದ್ಲು, ಇವಳು ಏನೋ ಅಂದ್ಲು, ನಂಗೆ ಗೊತ್ತಿಲ್ಲ. ಬಾಯ್. ಜಾಮ್ ಆಗ್ತಿದೆ, ಆಫ್ ಮಾಡು. ಅಪೂರ್ವ ಆಂಟಿ, ಮದುವೆ ಆದ್ಮೇಲೆ ಹಿಂಗೆ ಇರೋದು. ಮುಂಚೆನೆ ಹಿಂಗೆ ಇದ್ದಾಳೆ. ಏಯ್ ಸುಮ್ಮನೆ ಮಗಳೇ. ಬೇರೆ ತೊಳೆಯೋದಿಲ್ಲ. ಇನ್ನೊಂದ್ಸತಿ ಹೇಳು. ನಾನು ತಂದಿದ್ದೀನಿ. ನಾನು ತಂದಿದ್ದೀವಿ. ಅಲ್ಲೈತೆ. ಸೊ ಫೇಸ್ ವಾಶ್ ಆಯಿತು. ನೋಡಿ ಫುಲ್ಲು ಅಲ್ಲೆಲ್ಲ ಮಂಜು ಇನ್ನೂ ಅಲ್ಲೂ ಅಷ್ಟೇ. ಸೊ ನಾವಿವಾಗ ಅಲ್ಲಿ ಹೋಗೋಣ ಫೋಟೋಸ್ ತಕ್ಕೊಳ್ಳೋಕ್ಕೆ, ಅಲ್ಲಿ ಅಂತ.
ಏನಂದರೆ ಬಂದ್ರಿ ಇಲ್ಲೆಲ್ಲ ಮೂರು ಜನಕ್ಕೆ ಒಂದೊಂದು ಟೆಂಟ್ ಕೊಟ್ಟರೆ, ಸೊ ಈ ಟೆಂಟಲ್ಲಿ ಮಲ್ಕೊಳ್ಳೋದಂತೆ. ಬಟ್ ಬೇರೆದಕ್ಕೆಲ್ಲ ಬೇರೆ ಬೇರೆ ಪ್ಲೇಸಸ್ ಇದೆಯಂತೆ. ಬಟ್ ಚಾರ್ಜಿಂಗ್ ಪಾಯಿಂಟ್ಗಳು ಕಮ್ಮಿ ಐತೆ. ನಂದು ಪವರ್ ಬ್ಯಾಂಕು ಚಾರ್ಜ್ ಖಾಲಿ, 4-5 ಫೋನ್ ಚಾರ್ಜ್ ಮಾಡಿ ಫುಲ್ ಎಲ್ಲ ಖಾಲಿ. ಇವಾಗ ಅದೆಲ್ಲ ಪ್ರಾಬ್ಲಮ್ಮು. ನಿದ್ದೆ ಬರ್ತೈತೆ, ಆದರೆ ಮಕ್ಕ ಒರೆಸ್ಕೊತಾವಳೆ. ಸೊ ನಿದ್ದೆ ಬರ್ತೈತೆ, ನಿದ್ದೆ ಮಾಡೋದ, ಫೋಟೋಸ್ ತಕ್ಕೊಳ್ಳೋದ. ನನಗೆ ಇವಳು ಇಡೀ ನೈಟು ಒಂದು ಚೂರು ಮಲಗಿಲ್ಲ. ನಾನಾದರೂ ಸ್ವಲ್ಪನಾದರೂ ಮಲಗಿದ್ದೆ. ಇವಾಗ 10 ಸ್ಟೇ ಕೊಟ್ಟವ್ರೆ. ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂದರೆ ಇವಳು ಫಾಗ್ ವ್ಯೂ ಹೊಟ್ಟೋಗುತ್ತೆ ಅಂತವಳೆ ಗೈಸ್. ಕಣ್ಣೆಲ್ಲ ಅಲ್ಲಿ ರಿವರ್ ಐತಂತೆ, ರಿವರ್ ನೋಡ್ಕೊಯ್ತಾ ಇದ್ದೀವಿ. ಗೈಸ್ ಇದೆ ರಿವರ್. ಇವಳು ಅವ್ರ ಮಮ್ಮಿ ಜೊತೆ ವಿಡಿಯೋ ಕಾಲಲ್ಲಿ ಅವಳೆ. ಸೊ ರಿವರ್ ಚೆನ್ನಾಗೈತೆ, ಸಕ್ಕದಾಗೈತೆ ವ್ಯೂ. ಗಿಡ ಮರ ಯಾರಿಗೆ ಬೇಕು? ಬರೀ ಫಾಗ್. ಹೇಳೆ ಅನು ಆಯ್ನಾ ಇವರೆಲ್ಲ ನಮ್ಮ ಕ್ಲಾಸ್ ಬಾಯ್ಸ್. ಇವ್ರ ಮನೆಗೆ ಬಾಗ್ಲೇ, ಇವ್ರ ಮನೆಯಲ್ಲಿ ಜಿಪ್ ಐತೆ. ನಮ್ದು ಜಿಪ್ಪೇ ಬಿಡ್ರಿ. ಬಾಯ್ ಬಾಯ್. ನಮ್ಮ ಮನೆಗೆ ನಾವು ಕಾಲಿಟ್ವಿ ಅಂತ ಹೆಂಗ್ ಗೊತ್ತು ನಿಂಗೆ? ಕಾಫಿ ಅಕ್ಕಂಗೆ ಕಾಫಿ ಸಿಕ್ಬಿಡ್ತಾವ. A few minutes later. ಗೈಸ್ ರೆಡಿ ಸೊ ಸ್ನಾನ ಆಗಿ ರೆಡಿಯಾಗಾಯಿತು. ಇವಾಗೇನೋ ಟ್ರೆಕ್ಕಿಂಗ್ ಅಂತೆ. ನಾನು ಟ್ರೆಕ್ಕಿಂಗ್ ಯಾವುದೋ ಶೂಸ್ ತಂದಿದ್ದೀನಿ, ಅದನ್ನು ಇವ್ರು ಬಾಯ್ಬಿಟ್ಟು ಹೇಳಲಿಲ್ಲ ಟ್ರೆಕ್ಕಿಂಗ್ ಅಂತ. ಸೊ ಏನೋ ಮಾಡೋಣ. ಇದೆ ನಾಷ್ಟ, ಇಡ್ಲಿ ವಡೆ ಕೊಟ್ಟವ್ರೆ. ಪೊಂಗಲ್ ಐತಾ, ಪೊಂಗಲ್ ಇವಳು ಹಾಕ್ಸ್ಕೊಂಡಿಲ್ಲ, ಅವಳು ಹಾಕ್ಸ್ಕೊಂಡಿಲ್ಲ, ಆಮೇಲೆ ಹಾಕ್ಸ್ಕೊತಾರೆ. ಸೊ ಇಷ್ಟೇ. ಸ್ಟೇಷನ್ ಹ್ಯಾಪನಿಂಗ್. ಇವಾಗ ಫೋಟೋಗ್ರಾಫರ್ ಅಮ್ಮ ಆಡ್ತಾ ಇದ್ದೆ ಬಸ್ಸು ಮಡ್ಗಾಡ್ ರೋಡ್. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಅದ್ಯಾವುದು ರಾಕ್, ಸಿಂತೇರಿ ರಾಕ್ಸ್ಗೆ ಹೋಗ್ತಾ ಇದ್ದೀವಿ. ನಾನು ಜಿಪ್ ಹಾಕೊಂಡಿದ್ದೀನಿ. ಅದನ್ನು ಹೇಳ್ಬೇಕು, ಇರ್ಲಿ ಬಿಡು, ಅದು ಮೋರಿ. ಸೊ ಇವಾಗ ಹೋಗ್ತಾ ಇದೀವಿ. ಏನು ತಿಂದಾಯ್ತು, ಫೋಟೋಸ್ ತಕೊಂಡಾಯ್ತು, ರೀಲ್ ಮಾಡಾಯ್ತು. ಅಣ್ಣ ರೀಲ್ ಮಾಡಿ ಅವಳು ಹೇಳ್ತಾಳಂತೆ ಕೊಡು ವ್ಲಾಗಲ್ಲಿ. ಕಂಟಿನ್ಯೂಷನ್ ಬೈ ಬೆಳ್ಳಗಿದೆಯಾರ ತುಡಿಲು. ಇದು ರಜ್ಜು, ನಾನು ರಜ್ಜು ಪಕ್ಕ ಕೂತಿದ್ದೀವಿ. ಸೊ ಗೈಸ್ ಬಂದಾಯ್ತು. ಇದೇ ಸಿಂತೇರಿ ರಾಕ್ಸ್ ಅಂತ, ಸಿಂತೇರಿ ಬ್ಲಾಕ್ಸ್ ಅಂತ ಅಂತೀವಿ. ಸಿಂತೇರಿ ರಾಕ್. ಏನು ಉಲ್ಟಾ ಹಾಕೊಂಡಿದ್ಯೇನೋ? ಸೊ ಓಹೋ ಇವಳು ಹೀರೋಯಿನ್ ಮುಂದೆ ಹೋಗ್ತಾಳೆ, ನಾನು ಹಿಂದೆಂದ ಅವಳಿಗೆ ಮ್ಯೂಸಿಕ್ ಹಾಕ್ಬೇಕಂತೆ. ಒಗ್ಗೆಲ್ಲೇ ಒಗ್ಗೆ. ಇಲ್ಲಿಂದ ನಮ್ಮ ಬಸ್ ಬಿದ್ದೋಗ್ಬಿಟ್ರೆ ಏನಾಗುತ್ತೆ ಅಂತೆಲ್ಲ ಯೋಚನೆ ಮಾಡಿ. ಬಟ್ ಹಂಗೆಲ್ಲ ಆಗಿಲ್ಲ. ನಮ್ಮ ಬಸ್ ಎಲ್ಲೇ ಆಟು ಅಲ್ಲಿ ಮೀದು ತಲೆಯಲ್ಲಿ ಆಟು. ಹಾಯ್ ಹಾಯ್ ಆಟಿಟ್ಯೂಡ್. ಯಾಕ್ರಿ ಹಿಂಗಲ್ಲ? ನನ್ನ ಬೇಗ್ರಿ ಬೇಕಾಗಿದೆ.
ಹಿಂಗೆ ಅಂದಿದ್ದೆ ಫ್ಯಾಷನ್ ಶೋ ದಿವಸ ನನ್ನ ಎಡ್ಡಿ ಮಾಡಿಕ್ಕಿದ್ರಿ ಇಬ್ರು. ಫ್ಯಾಷನ್ ಶೋ ದಿನ ನಿಂದ ಇಲ್ಲ ಒಂದು ಚೆನ್ನಾಗಿರ್ಲಿಲ್ಲ ಬಾ. ಚೆನ್ನಾಗಿರ್ಲಿಲ್ಲ. ನಾನು ಏನು ಹೇಳೋಣ ನಂಗೆ ಅದ್ರ ಬಗ್ಗೆ knowledge ಚೆನ್ನಾಗಿರ್ಲಿಲ್ಲ. ಐ ಡೋಂಟ್ ನೋ ಎನಿಥಿಂಗ್. ಅವಾಗ ನಾನು ದಪ್ಪ ಇದ್ದೆ ನೀನು ದಪ್ಪ ಇದ್ರಿ, ಇವತ್ತಿಬ್ರು ಚೆನ್ನಾಗಿದ್ದೀವಿ ಬಾ. ನಾನು ಟಾಪ್ ಮೇಲೆ ನಾನು ಯಾರೇ ಹೇಳು ಕಾಣ್ತಾನಿಲ್ಲ, ಯಾರ ಮನೇನು? ಓ ನಾನು ಗ್ರೀನ್ ಬಾತ್ರೂಮ್ ಗ್ರೀನ್ ಕ್ಲೀನ್. ಸೊ ಟ್ರೆಕ್ಕಿಂಗ್ ವಿ ಆರ್ ಗೋಯಿಂಗ್. ಟ್ರೆಕ್ಕಿಂಗ್ ಮೇಲೆ ಹೋಗುತ್ತೆ, ನಾವು ಯಾಕೋ ಕೆಳಗೆ ಹೋಗ್ತಾ ಇದೀವಿ. ಆ ಥರ ಟ್ರೆಕ್ಕಿಂಗ್ ಯಾರಿಗೂ ಗೊತ್ತಿಲ್ಲ. ವಿ ಆರ್ ಗೋಯಿಂಗ್. ಓ ಮೈ ಗಾಡ್, ಆಮೇಲೆ ಮಾಡೋಣ. ತಂದಿಲ್ಲ, ನಮಗೂ ಕಾಣಲ್ಲ, ಹಂಗೆ ಕಾಣಿಸ್ತಾ ಇದೆ. ಗ್ರೇ ವ್ಯಾಕ್ ಅಯ್ಯೋ ಮಗುವೇ ಬಾ. Bye bye. ಹೋಗ ಮುಂದೆ ಹೋಗ್ಬಿಟ್ಟು ಮುಂದೆ ತಿರುಗಪ್ಪ. ಅನು ಸಿಟಿಂಗ್ ದೇರ್. ರಾಕ್ಸ್ ಅದು ಏನು ಅಂದರೆ ಒಂಥರ ಫಾಲ್ಸ್ ಥರ ಇದೆ, ಫುಲ್ಲು ರಾಕ್ಸ್ ಇದೆ, ಅದ್ರ ಮೇಲೆಲ್ಲ ಫುಲ್ಲು ಟ್ರೀಸ್ ಎಲ್ಲ ಎಷ್ಟೊಂದು ಟ್ರೀಸ್ ಬೆಳ್ಕೊಂಬಿಟ್ಟಿದೆ. ಸೊ ಏನೋ ಇಳ್ಕೊಂಡು ಬಂದ್ಬಿಟ್ರಿ. ಇವಾಗ ವಾಪಸ್ ಅಷ್ಟೊಂದು ಸ್ಟೆಪ್ಸು ಹತ್ಕೊಂಡು ಹೋಗ್ಬೇಕು. ನನಗೆ ಬಿದ್ದೋಗಂಗಂತೂ ಆಗ್ತಾಯಿದೆ. ಫೋಟೋಸ್ ಎಲ್ಲ ತಕ್ಕೊಂಡ್ರಿ. ಸೊ ಅಷ್ಟೇ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು ಗೊತ್ತಿಲ್ಲ. ನಂಬರ್ ಆಫ್ ಪರ್ಸನ್ಸ್ ಇಗ್ನೋರ್ಡ್ ಆ್ಯಂಡ್ ಡೆತ್ 40 ಅಂತೆ. ಬೇಡ ಬಾ ಹೋಗೋಣ ಮನೆಗೆ. ಏನೋ ಇಗ್ನೋರ್ಡ್ ಆ್ಯಂಡ್ ಡೆತ್ ಅಂತೆ. ಸೊ ಗೈಸ್ ನಮ್ಮ ಬೆಂಗಳೂರಲ್ಲಿ ಅಂತ ಪ್ಲೇಸ್ಗಳಿವಲ್ಲ, ಯಾರ್ಯಾವನು ಹತ್ತೋ ಕಾಲೇಜ್ನೇ ಹತ್ತೀರಿ. ಯಾರು ನನ್ನ ಮೇಲೆ ಹಾಕಿದ್ನು. ಸೊ ಅಲ್ಲಿಂದ ಹತ್ಕೊಂಡ್ಬಂದ್ರಿ. ಎಲ್ರಿಗೂ ಹೋಗಿ ಬಂತು. ಅಯ್ಯೋ ಅಣ್ಣಂಗೆ ಆಸೆ ನೋಡ್ರಿ, ಅಣ್ಣಂಗೆ ನೀನ್ ಬೇಕು. ಆಮೇಲೆ ಬಂದಿದ್ದೀವಿ, ಕೂತಿದ್ದೀವಿ. ಅಡ್ವರ್ಟೈಸ್ಮೆಂಟ್. ವಾಟ್ ಅಡ್ವರ್ಟೈಸ್ಮೆಂಟ್? ಸ್ಪ್ರೈಟ್. ತಿರುಗ್ಸೆ ನೀಟಾಗಿ ಮುಂದೆ ತಿರುಗ್ಸೆ. ಅದಕ್ಕೆ ಬರಲ್ಲ. ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ ಅಮ್ಮ, ನೋ ಮನಿ ಇಲ್ಲೇ. ಸೊ ಗೈಸ್ ಇವಾಗ ನೆಕ್ಸ್ಟು ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಂತೆ. ಸೊ ಅಲ್ಲಿ ವಾಟರ್ ಗೇಮ್ ಅನು ಗಿವಿಂಗ್ ಮೀ ಚಿಪ್ಸ್. ಸೊ ಇವಾಗ ಹಿಂದೆ ಹೋಗ್ತಾ ಇದ್ದೀವಿ. ನಾನೇನೋ ಈ ಏನೋ ವ್ಲಾಗೇ ಮಾಡ್ತಾಯಿಲ್ಲ. ಇರಲಿ ಪರವಾಗಿಲ್ಲ, ಮೂಮೆಂಟಲ್ಲಿ ಬದುಕಬೇಕು. ಮೂಮೆಂಟ್ ಇಲ್ಲ ಬರೋಲ್ಲ. ಬೈ. ಇವಾಗ ಇನ್ನೊಂದು ಇಲ್ಲಿ ಬಸ್ಸು ಇದು ಕರ್ಕೊಂಬರೋವಾಗ ಫುಲ್ ರೌಂಡ್ ಅದೇ ತಿರುಪತಿಗೆಲ್ಲ ಹೋದಾಗ ತಿರ್ಕೊಂಡು ಹೋಗುತ್ತೆ ಅಲ್ಲ, ಹಂಗೆ ಫುಲ್ ರೌಂಡಾಗಿ ಕೆಳಗೆ ಬಂತು. ಇವಾಗ ರೌಂಡಾಗಿ ಮೇಲೆ ಇದ್ದು, ಇವಾಗ ರೌಂಡಾಗಿ ಕೆಳಗೆ ಹೋಗ್ತಾ ಇದ್ದೆ. ಒಳ್ಳೆ ರೋಲರ್ ಕೋಸ್ಟರ್ ಥರ ಐತೆ. ವಾಂತಿ ಮಾಡಿದ್ರೆ ಸಾಕು. ನಾನು ಇಂಥ ಅಂದರೆ ಚಿಕ್ಕ ಬ್ಯಾಗಲ್ಲಿ ವಾಟರ್ ಗೇಮ್ಸ್ಗೆ ಬಟ್ಟೆ ತಂದಿದ್ದೀನಿ, ಬೇರೆ ಎಲ್ಲ ತಂದಿದ್ದೀನಿ. ಪವರ್ ಬ್ಯಾಂಕೆಲ್ಲ, ವಾಮಿಟ್ ಟ್ಯಾಬ್ಲೆಟ್ ಎಲ್ಲ ನನ್ನ ಮೇನ್ ಬ್ಯಾಗಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಇಂಟೆಲಿಜೆಂಟ್. ಇವಾಗ ವಾಂತಿ ಆದರೂ ಏನೂ ಗೊತ್ತಿಲ್ಲ. ಲಂಚು ಫಸ್ಟು ಒಬ್ಬಟ್ಟು ಕೊಟ್ಟವ್ರೆ, ನೆಕ್ಸ್ಟ್ ನೋಡಬೇಕು.
ಪೂರಿ ಸಾಗು ನೆಕ್ಸ್ಟ್. ಇದೇ ಎಲ್ಲೋ ಬಂದಿರೋದು ನಾವು. ಅಯ್ಯೋ ಸೊ ಗೈಸ್ ಏನಾಯ್ತು ಅಂದರೆ ಹೋಗಿದ್ವಿ ವಾಟರ್ ಗೇಮ್ಸ್ ಎಲ್ಲ ಕಾಸ್ಟ್ಲಿ. ಇವ್ರು ಯಾರು ನನ್ನ ಫ್ರೆಂಡ್ಸ್ ಯಾರು ಸೊ ನಾನು ಅದಕ್ಕೆ ಆಡ್ತಾ ಇಲ್ಲ. ಆಮೇಲೆ ಇವಾಗ 1 hour ವೆಯ್ಟ್ ಮಾಡಬೇಕಂತೆ. ಫುಲ್ಲು ಸುಸ್ತು. ನಾನು ಮಕ್ಕ ತೊಳ್ಕೊಂಡು ಲಿಪ್ಸ್ಟಿಕ್ ಒಂದು ಹಾಕೊಂಡು ಬಂದಿದ್ದೀನಿ ಇವಾಗ. ಆಮೇಲೆ ನನ್ನ ಫೋನ್ ಯಾಕೆ ಲ್ಯಾಗ್ ಆಗ್ತೈತೆ ನಂಗೆ ದೇವರಾಣೆಗೂ ಗೊತ್ತಿಲ್ಲ. ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಬಂದಿದ್ದೀನಿ. ಆದರೆ ಆಗುತ್ತೆ, ನಾನೇನು ಮಾಡೋಕ್ಕಾಗಲ್ಲ. ಸೊ ಇವರು ಅಂಕಲ್ನ ಕೇಳಿಬಿಟ್ಟು ಫ್ಯಾನ್ ಹಾಕಿಸ್ಕೊಂಡು ಎಲ್ಲ ಮುಚ್ಚಿಬಿಟ್ಟು ಎ ಸಿನ ಫ್ಯಾನ ಇದು ಗೊತ್ತಿಲ್ಲ. ಸೊ ಹಾಕಿಸ್ಕೊಂಡು ಎಲ್ಲರೂ ಶಿಸ್ತಾಗಿ 1 hour ಮಲಗೋದು. ಬಿಕಾಸ್ ಇದಾದ ಇವಾಗ 1 hour ವೆಯ್ಟ್ ಮಾಡಿದ್ಮೇಲೆ ಡ್ಯಾಮ್ಗೆ ಹೋಗ್ತೀವಂತೆ. ಅದು ಡ್ಯಾಮ್ಗೆ ಹೋಗ್ಬಿಟ್ಮೇಲೆ ವಾಪಸ್ ರೆಸಾರ್ಟ್ಗೆ ಹೋಗೋದಂತೆ. ರೆಸಾರ್ಟಲ್ಲೇ ಚೆನ್ನಾಗೈತೆ, ಅಲ್ಲೇ ಆಟ ಆಡ್ಕೊಂಡಿರ್ಬೋದು. ಕ್ಯಾಂಪ್ ಫೈರ್ ಎಲ್ಲ ಅಂಕಲ್ ಬಸ್ನು ಮಾಡ್ತವ್ರೆ. ಏನಿಲ್ಲ, ಸೊ ಅಷ್ಟೇ. ಈ ಗುಡ್ ನೈಟು ಮಲಗಿಲ್ಲ ನಾನು. ಸೊ ಗೈಸ್ ನೈಟ್ ಫುಡ್ಡು ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಕೊಟ್ಟಿದ್ದಾರೆ. ಸೊ ಆಟ ಆಡೆಲ್ಲ ಆಯಿತು.
ಓ ನಮ್ಮನೆ ಪಕ್ಕದ ಮನೆಯವ್ರು ನೋಡಿ, ನಮ್ಮನೆ ಪಕ್ಕದ ಮನೆಯವ್ರು ಊಟ ಮಾಡ್ತಾರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು. ಸೊ ನೆಕ್ಸ್ಟಿಗೆ ನಾನು ರಸನ ಉಪ್ಪಿನಕಾಯಿ ಆಮೇಲೆ ಹಪ್ಪಳ ಹಾಕ್ಸ್ಕೊಂಡು ಟೆಂಟು ಕ್ಲೀನ್ ಆಗೈತೆ. ಇಲ್ಲಿ ಸಾಹಿತಿ, ಇಲ್ಲಿ ಬ್ಯಾಗ್ ಮತ್ತು ಅಲ್ಲಿ ಬ್ಯಾಗ್, ಇಷ್ಟೇ ನೀಟಾಗಿ ಹಾಸ್ಕೊಂಡಿದ್ದೀವಿ ನಾವು 3 ಜನ. ಗುಡ್ ಗೈಸ್. ಸೊ ಇವಾಗ ಅದೇನೋ ಫೈರ್ ಕ್ಯಾಂಪ್ ಇದೆ ಅಂತೆ ಆ ಕಡೆ ಅಲ್ಲಿ. ಸೊ ಅದಕ್ಕೆ ವಿ ಆರ್ ವೇಟಿಂಗ್, ವಿಲ್ ಗೋ ಅಷ್ಟೇ. ಸೊ ಗೈಸ್ ಇವಾಗ ನೈಟ್ ತಲೆ ಸ್ನಾನ ಮಾಡೋದು. ನಾನು ತಣ್ಣೀರಲ್ಲಿ ತಲೆ ಸ್ನಾನ ಮಾಡಾಗಿದೆ. ತಣ್ಣೀರಲ್ಲಿ ತಲೆ ಸ್ನಾನ, ಮೈ ಸ್ನಾನ, ಅದು ದಿನಕ್ಕೆ 2 ಸಲ. ನಾನು ಮನೇಲಿ 3 ದಿವಸಕ್ಕೆ ಒಂದ್ಸಲಿ ಮಾಡೋಳು, ಅದೆಲ್ಲ ಹೇಳ್ಬಾರ್ದು. ಬಟ್ ಸ್ಟಿಲ್. ಸೊ ಇವಾಗ ನಾನು ಎಲ್ಲೋಗ್ತಾ ಇದ್ದೀನಿ ಅಂದರೆ ಬಾಂಡ್ ಫೈರ್ ಹಾಕೋರಿ. ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್. ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಊಟ ಮಾಡಿದೆ, ಅನ್ನ ರಸ ತಿಂದೆ, ಸ್ವಲ್ಪ ಎಲ್ಲ ತಿಂದಾಯಿತು. ಬೆಳಗ್ಗೆ 6 ಗಂಟೆಗೆ ರೆಡಿ ಆಗಬೇಕಂತೆ. ಬಿಕಾಸ್ ಅವ್ರು ನಮ್ಮನ್ನ ಅಲ್ಲಿಂದ 4 ಅವರ್ ಟ್ರಿಪ್ ಏನಂತೆ. ಈಗ ಕೋಗಿಲೆ ಕೂಗ್ತೈತೆ ಗೈಸ್. ಹೌ ಇಸ್ ದಟ್ ಪಾಸಿಬಲ್? ಸೊ ನಾನು ಹೆಂಗಿದ್ದೀನಿ, ನಾನು ಔಟ್ಫಿಟ್ ತೋರಿಸೋಣ ನಿಮಗೆ. ಮೀ ಲುಕಿಂಗ್ ಲೈಕ್ ದಿಸ್. ಇದು ನನ್ನ ಬ್ಲ್ಯಾಕ್ ಸ್ಯಾಟಿನ್, ಬರೀ ಆಚೆ ಹೋದಾಗ ಮಾತ್ರ ಹಾಕೊಳ್ಳೋದಿದು. ನನ್ನ ಚೇನ್ ಇದು ಮೌರ್ಯದು ಅಷ್ಟೇ. ಸೊ ಅದಾದಮೇಲೆ ಐಮ್ ಗೋಯಿಂಗ್ ದೇರ್. ಅಲ್ಲಿ ಹೋಗಿ ಎಲ್ಲ ಬೆಂಕಿ ಹಾಕ್ಕೊಂಡು ಫುಲ್ ಚಿಲ್ ಮಾಡಿಕೊಂಡು ಆಡಾಕೊಂಡೆಲ್ಲ ಇರ್ತಾರಂತೆ. ನಾವು ಹೋಗಿ ಇವಾಗ ಒಂದು ಅರ್ಧ ಅವರ್ ಅದನ್ನು ಮಾಡಿ ಮಲ್ಕೊಬೇಕು. ನಾನು ಇನ್ನೆಲ್ಲ ಮಲಗಿಲ್ಲ. ಇನ್ನೇನು ಚೆನ್ನಾಗಿದೆ ಟ್ರಿಪ್ಪು. ಫಸ್ಟು ನನಗೆ ಬೆಳಗ್ಗೆ ಫಸ್ಟ್ ಹಾಫ್ ಫುಲ್ ಮೂಡ್ ಔಟ್ ಆಗಿತ್ತು. ಏನು ಟ್ರಿಪ್ಪು ಅಂತ. ಇವಾಗ ಒಳ್ಳೆ ಟ್ರಿಪ್ ಅನ್ನಿಸ್ತಿದೆ. ವಿ ಶೋ ಯು ಗೈಸ್. ಐ ಲವ್ ದಂಡೇಲಿ. ಇಲ್ಲೆಲ್ಲ ಫೈರ್ ಹಾಕ್ಕೊಂತಾರೆ ಅಷ್ಟೇ. ಐಸ್ ಕ್ರೀಮ್ ಪರ್ಚೇಸ್ ನಡೀತೈತೆ. ನನಗೂ ಅದೇನೆ. ನನಗೂ ಅದೇ ಇನ್ಷಿಯಲ್ ಹೇಳ್ರಿ, ಇನ್ಷಿಯಲ್. ದಿಸ್ ಗರ್ಲ್ ಲುಕಿಂಗ್ ಬ್ಯೂಟಿಫುಲ್. ಅವಳು ಸ್ನ್ಯಾಪ್ ಇರ್ತಾವಳೆ. ನಂದನಾ? ಓಕೆ. ಅಲ್ಲಿ ಗೈಸ್ ನೋಡ್ರಿ ರಿವರ್ ಪಾಯಿಂಟ್. ವಾವ್, ಕತ್ಲೆಯಲ್ಲಿ ನೀನು ಕಾಣಲ್ಲ ಕಣೆ. ಬೀಳಕದ್ಲಿ ಇವಾಗ. ಸೊ ಇವಾಗ ಮ್ಯಾಮ್ ಡ್ಯಾನ್ಸ್ ಆಡ್ತೀರಾ ಬಂದ್ವಿ ಗೊತ್ತಾ? ನಾವು ಆಲ್ರೆಡಿ ಚಳಿಯಲ್ಲಿ ಐಸ್ ಕ್ರೀಮ್ ತಿಂದ. ಸೊ ಇಲ್ಲಿ ಇದು ಐಸ್ ಕ್ರೀಮ್, ಅಲ್ಲಿ ಫೈರ್, ಅಲ್ಲಿ ಬೆಳಿಗ್ಗೆ ನಾನು ತೋರಿಸಿದ್ದು ಐ ಲವ್ ರಿವರ್ ಪಾಯಿಂಟ್ ಅಂತ. ಸೊ ಫೈರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಹುಡುಗಿ ಎಲ್ಲಿದ್ರು ಬಗ್ಬಾರೆ ಈ ಕಡೆ ಬೆಂಕಿ. ಚೆನ್ನಾಗೈತೆ ಫೈರ್. ಬಿಸಿ ಆಗ್ತೈತೆ. ನನಗೆ ಕಾಲೆಲ್ಲ ಎಳಿತೈತೆ. ಸೊ ಚೆನ್ನಾಗಿದೆ. ಸೊ ಗೈಸ್ ಅಲ್ಲಿ ರಿವರ್ ಆ ಕಡೆ ಡಾರ್ಕ್ ಆಗಿರೋದು. ಅಲ್ಲಿ ರಿವರ್ ಇವಾಗ ಕಾಣಲ್ಲ, ಬೆಳಿಗ್ಗೆ ಕಾಣುತ್ತೆ. ಇದು ಬೇರೆ ಆ್ಯಂಗಲಿಂದ ಫೈರ್. ನಾವೆಲ್ಲ ಬೇರೆ ಕಡೆ ಕೂತಿದ್ದೀವಿ. ಝೂಮಲ್ಲಿ ಒಳ್ಳೆಳು ಎಲ್ಲ ಮೆನ್ಷನ್ ಮಾಡಿ. ಸೊ ಗೈಸ್ ಅಲ್ಲಿ ಬಾಂಡ್ ಫೈರ್ ಅದೆಲ್ಲ ಆಯಿತು. 10 ನಿಮಿಷನೇ ನಾವು ಕೂತಿದ್ದು. ಐಸ್ ಕ್ರೀಮ್ ತಿಂದ್ರಿ. ಅಕ್ಕ ಸ್ಲೀಪಿಂಗ್ ಸ್ಲೀಪಿಂಗಲ್ಲಿ ಟೆಂಟ್ ಒಳಗೆ. ಅಯ್ಯೋ ಅಕ್ಕ ಹೆಂಗೆಂಗೋ ಮಲ್ಗೋಳೆ. ಸೊ ಇವಾಗ ಹೋಗಿ ಫ್ಲ್ಯಾಟ್ ಎಲ್ಲರೂ 10:30 ಇವಾಗ. ಸೊ ಫ್ಲ್ಯಾಟಾಗಿ ಬೆಳಗ್ಗೆ 6ಗೆ ಎದ್ದು 6:30 ಅಷ್ಟರಲ್ಲಿ ರೆಡಿ ಆಗೋದು ಅಷ್ಟೇ. ನನಗೆ ಕಾಲು ಕೈ ಎಲ್ಲ ಎಳಿತೈತೆ ಚಳಿಗೆ. ಐಸ್ ಕ್ರೀಮ್ ತಿಂದ್ಬಿಟ್ಟು ಬಾಯ್ ಲುಕಿಂಗ್ ಲೈಕ್ ಕಳ್ಳಿ.